ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿರುವಂಥ ಪರಿಶಿಷ್ಟ ಜಾತಿಯ ಎಡಗೈ ಗುಂಪಿನ ಮಾದಿಗ ಸಮುದಾಯ ಸಂಖ್ಯೆಯಲ್ಲಿ ಭಾಳಷ್ಟು ಮುಂದಿದೆ. ಆದರೆ ಆ ಮಾದಿಗ ಸಮುದಾಯದ ಅಭಿವೃದ್ಧಿಯ ವಿಚಾರ ತೆಗೆದುಕೊಂಡಾಗ ಬಹಳಷ್ಟು ಹಿನ್ನಡೆಯಾಗಿದೆ. ಸಿಗುವಂಥ ಸ್ಥಾನಮಾನಗಳು, ಅವಕಾಶಗಳು ಸಿಗ್ತಾ ಇಲ್ಲ ಈ ಸಮಾಜಕ್ಕೆ. ಪ್ರಜಾಪ್ರಭುತ್ವದ ಮತ್ತು ಸಂವಿಧಾನದ ಆಶಯ ಕೆಳಸ್ತರದಲ್ಲಿರುವಂಥ ವ್ಯಕ್ತಿಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಸದೃಢರಾಗಬೇಕು, ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯ. ಅವಕಾಶಗಳು ಮತ್ತು ಸ್ಥಾನಮಾನಗಳು ನಮಗೂ ಕೂಡ ಲಭ್ಯ ಆಗಬೇಕು ಅನ್ನುವಂಥದ್ದು ಈ ಸಮುದಾಯದ ಹಕ್ಕೊತ್ತಾಯ ಮೊದಲಿನಿಂದ ಇಂದಿನವರೆಗೂ ಕೂಡ ಮಾಡ್ತಲೇ ಬಂದಿದ್ದಾರೆ. ನಮ್ಮ ಸಮುದಾಯಕ್ಕೆ ಅಧಿಕಾರ ಸಿಕ್ಕಾಗ ಒಂದಷ್ಟು ತೊಡಕುಗಳನ್ನು ನಿವಾರಿಸಬಹುದು, ಸಂಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಎಲ್ಲವೂ ಪರಿಪೂರ್ಣವಲ್ಲ, ಆದರೂ ಕೂಡ ಇರುವಂಥ ಸಂಕಷ್ಟ ಅನ್ಯಾಯಗಳನ್ನು ಸರಿಪಡಿಸಬಹುದು ಅನ್ನುವಂಥ ಇರಾದೆ, ಆಶಯ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆ ಪದವಿ ವರ್ಗಾಯಿಸುವುದಿದ್ದರೆ ಅಥವಾ ಬದಲಾಯಿಸುವುದಿದ್ದರೆ ಅಂದಾಗ ಅನೇಕ ಸಮುದಾಯಗಳು ಮುಖ್ಯಮಂತ್ರಿ ಪದವಿಗೆ ಬೇಡಿಕೆಯನ್ನು, ಮನವಿಯನ್ನು ಇಡುವುದು ಸಹಜವಾದಂಥ ಪ್ರಕ್ರಿಯೆ. ಅದು ಪ್ರಜಾಪ್ರಭುತ್ವದಲ್ಲಿ ನಡೆದುಕೊಂಡು ಬಂದಂಥ ಪ್ರಕ್ರಿಯೆ. ಅದೇ ರೀತಿ ಮಾದಿಗ ಸಮುದಾಯ ಕೂಡ ಈ ಒಂದು ಸದಾವಕಾಶವನ್ನು, ಒಳ್ಳೆಯ ಅವಕಾಶವನ್ನು ಅಕಸ್ಮಾತಾಗಿ ದಲಿತ ಮುಖ್ಯಮಂತ್ರಿ ಪದವಿ ಮುನ್ನೆಲೆಗೆ ಬಂದಲ್ಲಿ, ದಲಿತ ಮುಖ್ಯಮಂತ್ರಿ ಪದವಿ ಮುನ್ನೆಲೆಗೆ ಬಂದಲ್ಲಿ ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕಾದ್ರೆ ಪರಿಶಿಷ್ಟ ಜಾತಿಯಲ್ಲಿ ಇದುವರೆಗೂ ಆ ಪದವಿಯನ್ನು ಏರದೆ ಬರೀ ಮಂತ್ರಿ, ಉಪಮುಖ್ಯಮಂತ್ರಿ ಈ ಪದವಿಯನ್ನೇ ಆರಿಸ್ಕೊಂಡು ಅನುಭವಿಸಿಕೊಂಡು ಅಧಿಕಾರ ನಡೆಸಿದಂಥದ್ದು ಸಂಗತಿ ತಮ್ಮೆಲ್ಲರಿಗೂ ಗೊತ್ತು. ಇದೊಂದು ಬಾರಿ ಮುಖ್ಯಮಂತ್ರಿ ಪದವಿಯನ್ನು ಅತ್ಯಂತ ಹಿಂದುಳಿದಿರುವ, ಪರಿಶಿಷ್ಟ ಜಾತಿಯಲ್ಲೇ ಅತ್ಯಂತ ಹಿಂದುಳಿದಿರುವ, ವಂಚನೆಗೆ ಒಳಗಾಗಿರುವಂಥ ಮಾದಿಗ ಸಮುದಾಯಕ್ಕೆ ಕೊಡುವ ಮೂಲಕ ಈಗಿನ ಪಕ್ಷ ಏನು ಅಧಿಕಾರದಲ್ಲಿದೆ ಅದು ಒಂದು ಇತಿಹಾಸ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಇಡೀ ಆದಿಜಾಂಬವ ಮಾದಿಗ ಸಮುದಾಯದ ಸ್ವಾಮೀಜಿಯಾಗಿ ನಮ್ಮ ಆಶಯವೂ ಕೂಡ, ಅಭಿಲಾಷೆಯೂ ಕೂಡ, ಒತ್ತಾಯವೂ ಕೂಡ. ಈ ಬಗ್ಗೆ ನಾನು ಆ ಪಕ್ಷದ ವರಿಷ್ಠರನ್ನು ಒತ್ತಾಯಿಸ್ತಾ ಇದ್ದೇನೆ. ಆದರೆ ಈಗಿರುವ ಅಧಿಕಾರದಲ್ಲಿರುವ ಈ ಪಕ್ಷದವರು, ಈ ಪಕ್ಷದಲ್ಲಿ ಭಾಳಷ್ಟು ಸಂಭಾವಿತರು, ಹಿರಿಯ ರಾಜಕಾರಣಿಗಳು, 7 ಬಾರಿ ಸಂಸತ್ತನ್ನು ಪ್ರವೇಶ ಮಾಡಿ ಅತ್ಯುತ್ತಮ ರಾಜಕೀಯ ಪಟು ಎನಿಸಿಕೊಂಡಿರುವರು, 2 ಬಾರಿ ರಾಜ್ಯದ ಮಂತ್ರಿಗಳಾಗಿ ಈಗ ಹಾಲಿ ಸಂಪುಟ ದರ್ಜೆ ಸಚಿವರಾಗಿರುವಂಥವರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಲ್ಲಿ ಉತ್ತಮ ನಂಟನ್ನು ಹೊಂದಿದ್ದವರು, ಪಕ್ಷದ ನಿಷ್ಠಾವಂತರು, ಈ ಸಮಾಜದ ಹಿರಿಯ ಮುಖಂಡರು, ಒಂದು ರೀತಿ ವಿವಾದರಹಿತವಾದಂಥ ರಾಜಕಾರಣಿ, ಒಂದು ರೀತಿ ಅಜಾತಶತ್ರು, ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವಂಥ ಛಾತಿ ಇರುವಂಥ, ಆ ಹಿರಿತನ ಇರುವಂಥ ಕೆ ಎಚ್ ಮುನಿಯಪ್ಪ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡಬೇಕು ಅನ್ನುವಂಥದ್ದು ಆಗ್ರಹ. ಅದು ಕೊಟ್ಟಾಕ್ಷಣ ಏನಾಗ್ತದೆ ಅಂದರೆ ಒಂದು ಇತಿಹಾಸ ಈ ಪಕ್ಷದಲ್ಲಿ ನಿರ್ಮಾಣ ಆಗಿ ಇಡೀ ರಾಜ್ಯದ ದಲಿತ ಸಮುದಾಯ ಅವರನ್ನು ತುಂಬ ಒಪ್ಪಿಕೊಳ್ಳುವಂಥ ಕೆಲಸ ಆಗ್ತಾ ಬರ್ತದೆ. ಯಾರಿಗೆ ಅವಕಾಶ ಕೊಡ್ತಾರೆ ಆವಾಗ ನೀವೇ ನಮಗೆ ಆಸರೆಯಾದ್ರಿ ಅನ್ನುವಂಥದ್ದು ಕೃತಜ್ಞತಾ ಮನೋಭಾವ ಆ ಸಮುದಾಯಗಳು ಮಾಡುವಂಥದ್ದು ಇದೆ. ಅಕಸ್ಮಾತಾಗಿ ಒಂದೊಮ್ಮೆ ಆ ಪದವಿಯವರೆಗೂ ಹತ್ತಲಿಕ್ಕೆ ಆಗದೇ ಹೋದಂಥ ಸಂದರ್ಭವೇನಾದರೂ ಒದಗಿ ಬಂದರೆ ಉಪಮುಖ್ಯಮಂತ್ರಿ ಪಟ್ಟವನ್ನಾದರೂ ಕೊಡಬೇಕಾದದ್ದು ಸಾಮಾಜಿಕ, ರಾಜಕೀಯ ನೀತಿ ಮತ್ತು ನ್ಯಾಯವನ್ನು ಕಲ್ಪಿಸಿದಂಥ ಆಗುತ್ತದೆ ಅನ್ನುವಂಥದ್ದು ನಮ್ಮ ಆಶಯ. ಏಸಾಕೋಟೆ ಕಾರ್ವ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ.
5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.